ಅವ್ರು ಹೇಳಿದ ಅವ್ರು ಮಾತಾಡಬೇಡಿ. ಮಾನ್ಯ ಸಭಾಪತಿಗಳೇ, ಒಂದು ನಿಮಿಷ. ನಾನು ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೇಳಿ ಅವ್ರು. ನಾನು ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಗೌರವ ಕೊಡಬೇಕಾಗಿತ್ತು. ಈ ರೂಲ್ಸ್ ರೆಗ್ಯುಲೇಷನ್ ಗೌರವ ಕೊಟ್ಟರೆ ಅದ್ರ ಪ್ರಕಾರ ನಡ್ಕೋಬೇಕು. ನಡ್ಕೊಂಡಿಲ್ಲ ಅಂದ್ರೆ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ನೀವು ರೂಲಿಂಗ್ ಕೊಡ್ಬೇಕೀಗ. ಸಭಾನಾಯಕರೇ, ಅಲ್ಲಲ್ಲ, ಅವ್ರು ಮಾತಾಡಬೇಡಿ. ಒಂದ್ ನಿಮಿಷ ರೀ, ಕೇಳಿ ಅವ್ರಿಗೆ ಹೇಳಕ್ಕಾರ ಬಿಡಿ. ಅವ್ರು ವಿರೋಧ ಪಕ್ಷ ನಾಯಕರಿಗೆ ಮಾತಾಡಕ್ ಬಿಡ್ತೀರಿ? ಅಲ್ಲಲ್ಲ, ಅವ್ರು ಏನೋ ಹೇಳ್ತಾರೆ ಕೇಳಿ. ಅಲ್ಲ, ಅವ್ರು ಹೇಳ್ತಾರೆ ಕೇಳಿ. ಅವ್ರು ಹೇಳಕ್ ಬಿಡಿ. ನೋಡಿ, ಒಂದ್ ನಿಮಿಷ ಕೇಳಿಲ್ಲ. ನಾ ಎದ್ ನಿಂತ ಗೌರವ ಕೊಡು. ನಾ ಎದ್ ಒಂದ್ ನಿಮಿಷ ಕೇಳಿ. ಅವ್ರು ನಾ ಹೇಳುದು ಕೇಳಿ. ಒಂದು ನಿಮಿಷ ಅಲ್ಲಲ್ಲ, ಒಂದ್ ನಿಮಿಷ. ಸಭಾನಾಯಕರೇ, ನೋಡಿ, ನನಗೆ ಮಾತಾಡಕ್ಕೂ ಬಿಡುದಿಲ್ಲ. ನೋಡಿ ಇವ್ರೆ, ಕೇಳಿ ನೋಡಿ, ಒಂದು ಕೇಳಿ ಇವರೇ, ನನ್ನ ಮಾತು ಕೇಳಿ. ಒಂದ್ ನಿಮಿಷ ನೋಡಿ, ಕೇಳಿ. ಅದ್ರ ಗಲ್ಲಿಗೆ ಹಾಕಂತವ್ರನ್ನು ಕೇಳ್ತಾರೆ. ಒಂದು ಮಾತು ಅವ್ರು ಏನೋ ಹೇಳ್ಬೇಕಂತಾರೆ, ಅಟ್ಲಿ ಅವ್ರನ್ನ ಮಾತು ಕೇಳಿದವರು ಕೇಳ್ತಾರೆ. ಕೇಳಕ್ ಬಿಡಿ, ಕೇಳಕ್ ಬಿಡಿ. ಅವ್ರು ಕೇಳಿದ್ರು ಅವ್ರನ್ನ ನೋಡಿ. ಅಲ್ಲಲ್ಲ, ಸಭಾಪತಿಗಳೇ, ಅವ್ರು ಹೇಳಿ ಅದನ್ನ ಹೇಳ್ತಾರೆ. ಅವ್ರು ಕೂಡಿ ಅದನ್ನ ಹೇಳ್ತಾರೆ ಅಲ್ರಿ. ಅವ್ರಿಗೆ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಅಲ್ಲಲ್ಲ, ನೀವೇನು ಹೇಳಿದಿರಿ? ಅಟ್ಲೀಸ್ಟ್ ನೀವೇನು ಹೇಳಿದಿರಿ? ಅವ್ರು ಏನು ಹೇಳ್ತಾರೆ ಕೇಳೋಣ. ಒಂದ್ ನಿಮಿಷ ಕೇಳಿ. ನಾನು ನೋಡಿ ಅವ್ರಿಗೆ ಕರ್ದಿ. ನಾನು ಅವ್ರ ರಾಜ್ಯಪಾಲರ ಅಪಮಾನ ಮಾಡಿದಾಗ್ಲೂ ಅವರಿದ್ರು. ಈಗ ಒಂದ್ ನಿಮಿಷ ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.